ಈಗ ಜನ ಸೇರೋದಾಗ್ಲಿ, ಬೇರೆ ಎಲ್ಲ ರಾಜಕಾರಣಿಗಳು ದುಡ್ಡು ಕೊಟ್ಟು ಕೆಲವೊಂದ್ಸರಿ ಜನ ಸೇರಿಸ್ತಾರೆ. ಅಲ್ಲಿ ವಿಜಯ್ ಬರ್ತಾ ಇದ್ದಾರೆ ಅಂದ್ರೆ ಸಾಕು, ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಇದೇ ಚಿರಂಜೀವಿ ತಿರುಪತಿಲಿ ಪಕ್ಷವನ್ನ ಕಟ್ಟಿದ್ರು. ತಿರುಪತಿಲಿ ಪಕ್ಷ ಕಟ್ಟಿದ್ರು ಕೂಡ ಅವ್ರ ಪಕ್ಷ ಬರ್ನಿಲ್ಲ. ಆದರೆ ಒಂದೇನಂತಾರೆ ಅಂದರೆ, ಸಿನಿಮಾಗೆ ಜನ ಬಂದು ಸೇರ್ತಾರೆ, ಓಟ್ ಹಾಕಲ್ಲ ಅಂತ ಹೇಳೋ ಒಂದು ಕೆಟ್ಟ ರೀಲ್ನ ಬಿಡಿಸಿದ್ದಾರೆ 100%. ಇದಂಗೆ ಆಗಲ್ಲ. ತಮಿಳ್ ವಿಜಯ್ ಅಭಿಮಾನಿಗಳಿದಾರಲ್ಲ, ನಾವೆಲ್ಲ ಒಂದು ವಿಜಯ್ ಫ್ಯಾನ್, ಅದ್ಭುತ. ನನ್ನ ಮಗಳು ಕೂಡ. ಅಂದರೆ ವಿಜಯ್ ಡ್ಯಾನ್ಸು, ಮ್ಯೂಸಿಕ್ಕು, ಡೈಲಾಗು ಎಲ್ಲನೂ ಸಖತ್ತಾಗಿ ಮಾತಾಡಿ ಜನಗಳನ್ನ ಕಟಾಕಿದ್ದಾರೆ 100%. ಬರೀ ಫೈಟ್ ಮಾಡಿಲ್ಲ. ಚಿರಂಜೀವಿ ಅನ್ನೋದು ತುಂಬ ದೊಡ್ಡ ಫೈಟರ್ಸು, ಫೈಟ್ ಮಾಡೋದು. ವಿಜಯ್ ದೊಡ್ಡ ಫೈಟ್ ಎಲ್ಲ ಮಾಡಲ್ಲ. ಒಳ್ಳೆ ಕತೆ, ಕುಟುಂಬದ ಕತೆ, ಲವ್ ಕತೆನ ಇವತ್ತಿನ ಜನಕ್ಕೆ ಮುಟ್ಟಿಸಿದ್ದಾರೆ 100%. ಆಮೇಲೆ ತಮಿಳ್ನಾಡಲ್ಲಿ ಏನಾಗುತ್ತೆ ಅಂದರೆ, ರಾಜಕಾರಣಿಗಳು ಯಾರೂ ಕೂಡ ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ಜಯಲಲಿತಮ್ಮ ಹೋಗ್ತಾರಲ್ಲ, ಕರುಣಾನಿಧಿ ಅಂತ ನಾವು ದೇವ್ರು ನಂಬಲ್ಲ ಅಂತ ಹೇಳೋರು. ರಾಮಾಯಣ ಇಂಜಿನಿಯರ್ ಓದೋಣ ಅಂತ ಕೇಳಿದ್ರು ಅವರು. 74ರಲ್ಲೇ ರಾಮ ಇಂಜಿನಿಯರ್ ಓದೋಣಂತ ದೊಡ್ಡ ಗಲಾಟೆ ಸೇಲಮಲ್ಲೆಲ್ಲ ಅದೊಂದು ದೊಡ್ಡ ಗಲಾಟೆ ಆಗೋಗಿದ್ದೆ. ರಾಮಾಯಣ ಇಂಜಿನಿಯರ್ ಅಂತ ಅವ್ರು ದೊಡ್ಡ ಕವಿಯಾಗಿ ಆ ಥರ ಪದಗಳನ್ನ ಹೇಳಿದರು. ಆದರೆ ನನಗೆ ಚೆನ್ನಾಗಿ ಗೊತ್ತು, ನಾನು ತಮಿಳ್ ಫಾಲೋ ಮಾಡೋದ್ರಿಂದ. ಆದರೆ ವಿಜಯ್ ಖಂಡಿತಲ್ಲೂ ಕೂಡ ಏನಾಗುತ್ತೆ, 100% ಅವ್ರ ತಾಯಿ ಒಂದು ಹಿಂದೂಗಳಾಗಿದ್ದಾರೆ, ಅವ್ರ ತಂದೆ ಕ್ರಿಶ್ಚಿಯನ್ಸ್ ಆಗಿದ್ದಾರೆ. ಮತ್ತು ವಿಜಯ್ಗೆ ಏನಕ್ಕೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂದರೆ, ಅವರ ತಾತ ಮ್ಯೂಸಿಕ್ ಡೈರೆಕ್ಟ್ರು, ಅವರಪ್ಪ ದೊಡ್ಡ ಡೈರೆಕ್ಟ್ರು. ತಾತ ಮ್ಯೂಸಿಕ್ ಡೈರೆಕ್ಟ್ರು, ಅವರಮ್ಮ ಸಿಂಗರು, ಭಾಳ ವಿಶೇಷ ಸಿಂಗರು. ಮತ್ತು ವಿಜಯ್ಗೆ ಏನಾಗುತ್ತೆ ಅಂದರೆ, ಅವ್ರ ಮಾವ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್, ತುಂಬ ಬಿಸ್ನೆಸ್ ಮ್ಯಾನ್ ಇದೆ. ಆಮೇಲೆ ಜನಗಳನ್ನ ನೋಡ್ಕೆ ಬಂದಿದ್ದಾರೆ ಅವರು. ಹಾಗಾಗಿ ವಿಜಯ್ ಜಾಸ್ತಿ ಆಚೆ ಬರಲ್ಲ. ಎಮ್ ಜಿ ಆರ್ ಕೂಡ ಆಚೆ ಜಾಸ್ತಿ ಬರ್ತಾರಲ್ಲ, ಎಮ್ ಜಿ ಆರ್ ಕೂಡ ಜನಗಳ ಜೊತೆ ಸೇರ್ತಾರಲ್ಲ. ಅದನ್ನು ವಿಜಯ್ಗೆ ಏನು ಇವತ್ತು ಬಂದು ದಿಢೀರ್ನೇ ಸ್ಟಾರ್ ಆಗಿಲ್ಲ 100%. ಅವ್ರ ತಾತನಿಂದಲೂ ಅವ್ರು ಸ್ಟಾರೇನೆ. ಅವ್ರ ತಾತನೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು. ಹಂಗಾಗಿ ಅವ್ರ ಅಪ್ಪ ದೊಡ್ಡ ಡೈರೆಕ್ಟ್ರು. ತಮಿಳ್ ವಿಜಯ್ ಭಾಳ ದೊಡ್ಡ ಡೈರೆಕ್ಟ್ರು. ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ. ರಜನಿಕಾಂತ್ ಕೂಡ ಮಾಡಿದ್ದಾರೆ 100%. ತುಂಬ ಒಳ್ಳೆ ಡೈರೆಕ್ಟ್ರು. ಹಾಗಾಗಿ ಅವ್ರು ತುಂಬ ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಭಾಳ ಅದ್ಭುತವಾಗಿ ಸಖತ್ ಸಕ್ಸಸ್ಸನ್ನು ಕೊಡ್ತಾ ಇದೆ. ಅದರಿಂದ ತಮಿಳ್ ವಿಜಯ್ಗೆ ಸಖತ್ ಪ್ಲ್ಯಾನ್ ಇದೆ, ಸಕ್ಸಸ್ ಇದೆ. ಆಮೇಲೆ ತಮಿಳ್ನಾಡನ್ನು ಹೊಸ ಜನ ಕೇಳ್ತಾ ಇದ್ದಾರೆ, ಹೊಸ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ 100%. ಆ ಬದಲಾವಣೆಗೆ ವಿಜಯ್ ತುಂಬ ಸಾಥ್ ಕೊಡ್ತಾರೆ. ವಿಜಯ್ ಅಭಿಮಾನಿಗಳೆಲ್ಲ ಸಾಥ್ ಕೊಡ್ತಾರೆ. ಮೇಡಮ್, ಅಲ್ಲಿ ಬೆಂಗಳೂರಲ್ಲಿ ಕಲಸೆಪಾಳ್ಯ ಎಲ್ಲ ಖಾಲಿ ಹೊಡಿತೈತಿ. ಕಲಸೆಪಾಳ್ಯ, ಬಸವನಗುಡಿ, ನೀವು ನೋಡಿ, ಇಲ್ಲೇ ನೋಡಿ ನೀವು, ಇಲ್ಲಿ ಹೆಂಗಿರೋ ಗ್ಯಾರಂಟಿ ಮಲ್ಲೇಶ್ವರಮಲ್ಲಿ ಒಂದು ತಳ್ಳಗಾಡಿ ಇಲ್ಲ ಮೇಡಮ್. ಎಷ್ಟು ಕಡಲೆಕಾಯಿ ಮಾರೋರಿದ್ರು, ಒಂದು ಕಡಲೆಕಾಯಿ ಸಿಗ್ತಾ ಇಲ್ಲ. ಯಾಕಂದರೆ ಕಡಲೆಕಾಯಿ ಮಾರೋರೆಲ್ಲ ಯಾರು? ತಮಿಳ್ನಾಡವರು ಜಾಸ್ತಿ, 99%. ಮತ್ತು ನಾರ್ತ್ ಇಂಡಿಯನ್ಸ್, ಮಾಯಾವತಿಗರು, ಪೈಂಟ್ ಮಾಡೋರು, ಗಾರೆ ಕೆಲಸರು. ಬೆಂಗಳೂರು ಖಾಲಿ ಹೊಡಿತೈತೆ. ಎರಡು ರಾಜಕೀಯದಿಂದ ಎಲ್ಲ ಹೋಗಿ 94%, ಇಲ್ಲಿ 84%. ಬೆಂಗಳೂರು ಫುಲ್ ಖಾಲಿ ಹೊಡಿತೈತೆ. ಜನ ಎಲ್ಲ. ಇನ್ನು ಈ 4ನೇ ತಾರೀಕು ಏಣಿಕೆ ಆಗಿ 10ನೇ ತಾರೀಕು ರಾಜಕೀಯ ಏನಾಗುತ್ತೆ ಅನ್ನೋದು, ಇದನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರು ಜನ ಬರ್ತಾ ಇದ್ದಾರೆ 100%. ಬೆಂಗಳೂರು ನೀವು ಟ್ರಾಫಿಕ್ ಇರೋ ನೀವು ಇದೇ ಗ್ಯಾರಂಟಿ ಟಿ ವಿ ಮಲ್ಲೇಶ್ವರಮಲ್ಲಿ 18 ಕ್ಲಾಸಲ್ಲಿ ಬರ್ತಾ ಇರ್ಬೇಕಾದ್ರೆ ನಮಗೆ ಎಷ್ಟು ಟ್ರಾಫಿಕ್ ಆಗೋದು ಗೊತ್ತು. ಈ ಟೈಮಲ್ಲಿ ಸರಳವಾಗಿ ಬಂದಿದ್ದೀವಿ. ಒಂದು ಕಡಲೆಕಾಯಿ ಬೀಜ ತಿನ್ನೋಕ್ಕೆ ಸಿಗ್ತಾಯಿಲ್ಲ, ಸೀಬಿಕಾಯಿ ಸಿಗ್ತಾಯಿಲ್ಲ ಮೇಡಮ್. ಸೀಬಿಕಾಯಿ ಇಲ್ಲ. ಈ ಹಣ್ಣು, ದ್ರಾಕ್ಷಿ ಹಣ್ಣು, ಕಿತ್ಲೆಣ್ಣೆಲ್ಲ ರೋಡ್ ಸೈಡಲ್ಲಿ ಮಾರ್ತಿದ್ರು. ಕಲ್ಲಂಗಡಿ ಪೀಸ್ ಮಾರ್ತಿದ್ರು. ರೆಗ್ಯುಲರ್ ಯಾರು ಮಾರ್ತಾ ಅವರಿದ್ದಾರೆ. ರೆಗ್ಯುಲರ್ ಮಾರೆಲ್ಲ ಕಟ್ಬಿಟ್ಟು ತಮಿಳ್ನಾಡಿಗೆ ಹೋಗಿದ್ದಾರೆ, ಇಲ್ಲ ಅಲ್ಲಿ ಹೋಗಿದ್ದಾರೆ, ಮಾಯಾವತಿ ಹತ್ರ ಓಟ್ ಹಾಕಕ್ಕೆ ಹೋಗಿದ್ದಾರೆ. ಆ ಥರ ಇಲ್ಲಿದ್ರು ಕೂಡ ನಮ್ಮ ನಾಯಕರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಇದರಲ್ಲಿ ಹೋಗಿದ್ದಾರೆ ಅಲ್ಲ, ಅವ್ರು ಇಲ್ಲೇ ಜೀವನ ನಡೆಸ್ತಾ ಇದ್ರು ಕೂಡ. ಹಬ್ಬದ ಥರ ವಾತಾವರಣ ಮಾಡ್ತಾ ಇದ್ದಾರೆ. ಅವತ್ತು ರಾತ್ರಿ 3 ಗಂಟೆ ಇದೇ ಫಸ್ಟ್ ಟೈಮು ವಿಜಯ್ಗೋಸ್ಕರ ಓಟ್ ಹಾಕಿ ಲಂಡನ್, ಇಂಗ್ಲೆಂಡ್, ಅಮೇರಿಕಾದಿಂದೆಲ್ಲ ಅವ್ರು ಹೇಳಿದ್ದಾರೆ, ಎಲ್ಲೇ ಇಂಗ್ಲೆಂಡರಲ್ಲಿ ಏನೇ ಮಾಡಲಿ ನೀವು ಬಂದು ನಮ್ಗೆ ಓಟ್ ಹಾಕಿ, ಬೆಳಗ್ಗೆ ಸ್ನಾನ ಮಾಡಿ ಹೋಗಿ ಎಲ್ಲ ದೇವ್ರಿಗೆ ಕೈ ಮುಗಿದು ಬಂದು ಓಟ್ ಹಾಕಿ. ಎಲ್ಲರೂ ಆ ವಿಡಿಯೋಗಳು ನೋಡಬೇಕು. ಎಲ್ಲ ಈ ದೇವ್ರಿಗೆ ಕೈ ಮುಗಿಯೋದು, ಒಂದೇ ಥರ ಬಟ್ಟೆ ಹಾಕೋದು, ಭಾಳ ವೈಬ್ರೇಷನ್. ಈ ವೈಟ್ ಶರ್ಟು ಲೈಟ್ ಕಾಕಿನ ಯೂಸ್ ಮಾಡಿದ್ದು ಈ ಆಂಧ್ರದಲ್ಲಿ ಭಾಳ ವಿಶೇಷವಾಗಿ ಪವನ್ ಅವರು ಸ್ಟಾರ್ಟ್ ಮಾಡಿದರು. ಅದನ್ನು ಈ ನಡುವೆ ರಾಜಕಾರಣಿಗಳು ಅದನ್ನು ಲೈಟಾಗಿ, ಅದು ಹೆಂಗಪ್ಪ ನೋಡಿದ್ದು, ನಾವು ಲೈಟಾಗಿ ಕಾಕಿ ಕಲರ್ಸು, ವೈಟ್ ಶರ್ಟ್ ಕಲರ್ಸು, ಇದನ್ನೆಲ್ಲರೂ ಆಗ್ತದೆ. ಅವತ್ತು ಗೊತ್ತಿಲ್ಲ ಅಣ್ಣಾಮಲೆಗೂ ಬಂದವ್ರೆ. ಅಣ್ಣಾಮಲೆಗೆ ಸೀಟ್ ಸಿಕ್ಕಿಲ್ಲ 100%. ಏನಾದ್ರು BJP ಬಿಟ್ಟು ನೆಕ್ಸ್ಟು MP ಸೀಟು ಏನಾದ್ರು ವಿಜಯ ಪಕ್ಷಕ್ಕೆ ಹೋದರೆ TVK ಹೋಗ್ಬೋದು. ಅಷ್ಟು ಓಪ್ ಇದೆ 100%. ಈಗ ಅವರು ಈ ರಾಜಕೀಯದಲ್ಲಿ ತುಂಬಾ ವರ್ಷ ಪಳಗಿರ್ಬೇಕು ಅಂತ ಹೇಳ್ತಾರೆ. ವಿಜಯ್ ಅವರು ಸದ್ಯಕ್ಕೆ ಸಿನಿಮಾದಲ್ಲಿ ಸ್ಟಾರ್ ಹೀರೋ ಹೌದು, ಇವಾಗ ಎಂಟ್ರಿ ಕೊಟ್ಟಿದ್ದಾರೆ. ಒಂದ್ ವೇಳೆ ಅವರು ಗೆದ್ದ ಮೇಲೆ ಆಗ್ಲಿರ್ಬೋದು, ಅಥವಾ ನೀವು ಹೇಳ್ದಂಗೆ CM ಆದ್ರೂ ಸೊ ಕಷ್ಟ ಅಂತ ಏನೂ ಆಗಲ್ವಾ? ಅಂದ್ರೆ ರಾಜಕೀಯ ಬೇರೆ, ಸಿನಿಮಾ ಬೇರೆ ಆಗಿರತ್ತಲ್ಲ. ಹಾಗಾಗಿ ಇಲ್ಲ, ವಿಜಯ್ ಇತ್ತೀಚೆಗೆ ಭಾಳ ವರ್ಷದಿಂದ ರಾಜಕೀಯ ಸಿನಿಮಾವನ್ನೇ ಅವ್ರು ಮಾಡ್ತಾ ಇದ್ರು. ನೀವು ತುಂಬ ಒಳ್ಳೊಳ್ಳೆ ಸಿನಿಮಾ, ರಾಜಕೀಯ ಒಂದು ಓಟ್ ಹಾಕ್ತಿರೋದಕ್ಕೆ CMನೇ ಇಳಿಸಿದಾರೆ. ಅದಕ್ಕೊಂದು ನಮ್ಗೆ ಹಕ್ಕಿದೆ. ಕೇಸ್ ಹಾಕಿ ಅದನ್ನು ಗೆದ್ದು ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು 100%. ನಾನು ನೋಡಿದ್ದೀನಿ. ಅದನ್ನು ಪ್ರೊಡ್ಯೂಸ್ ಮಾಡಿರೋರೇ ಸ್ಟಾಲಿನ್ ಕುಟುಂಬದವರು 100%. ಸ್ಟಾಲಿನ್ ಕುಟುಂಬದವರು ಮಾಡಿದ್ದಾರೆ. ಅದು ವೆರಿ ಸಕ್ಸಸ್ ಸಿನಿಮಾ. ಭಾಳ ವಿಶೇಷವಾಗಿ
ತುಂಬ ದೊಡ್ಡ ಸಕ್ಸಸ್ ಆಗಿದೆ. ಆಮೇಲೆ ವಿಜಯ್ ಅವ್ರಿಗೆ ರಾಜಕೀಯ ಲೈಫು ತುಂಬ ಚೆನ್ನಾಗಿದೆ. ಅಂದರೆ ತುಂಬ ತಳ್ಮಟ್ಟದಿಂದ ರಾಜಕೀಯ ಅಂದರೆ ಸಿನಿಮಾ ಅಂದರೆ ಏನೋ ಬರೀ ವೇದಿಕೆ ನೋಡ್ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡವ್ರು. ಅವ್ರು ಖಂಡಿತ ಕೂಡ ಇದನ್ನು ಕರ್ನಾಟಕದ ಹೀರೋಗಳು ತಿಳ್ಕೋಬೇಕು. ತುಂಬ ಜನ ಏನಾಯ್ತು ಗೊತ್ತಾ, ಕರ್ನಾಟಕದ ಹೀರೋಗಳು ಹೋಗಿ ಎಮ್ ಎಲ್ ಎಗಳು ಕ್ಯಾನ್ವಸ್ ಮಾಡ್ತಾರೆ. ಮಾಡಬಾರ್ದು. ನಿಮ್ಗೆ ರಾಜಕೀಯ ಸೋಕಿ ಇದೆಯಾ, ರಾಜಕೀಯಕ್ಕೆ ಬರಬೇಕಾ, ವಿಜಯ್ ಥರ ನೀವು ಬರ್ರಿ, ಪಕ್ಷ ಕಟ್ಬಿಟ್ಟೆ ಬರ್ರಿ, ನಿಮ್ಮ ಜನ ಎಷ್ಟು ಓಟ್ ಹಾಕ್ತಾರೆ ನೋಡೋಣ. ಯಾರೋ ಎಮ್ ಎಲ್ ಎ ಕ್ಯಾನ್ವಸ್ ಮಾಡೋದು ಇದೆಲ್ಲ ಒಂದಿಸ್ಲೂ ಮಾಡಿಲ್ಲ ವಿಜಯ್. ಭಾಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ರಜನಿಕಾಂತ್ ಮಾಡಲಿಲ್ಲ, ಪಕ್ಷ ಕಟ್ತೀನಿ ಅಂದರು. ಒಬ್ಬ ಎಮ್ ಎಲ್ ಎ ಪರವಾಗಿ ಕ್ಯಾನ್ವಸ್ ಮಾಡಿಲ್ಲ. ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡೋದು ಬೇರೆ ಟೆಕ್ನಾಲಜಿ. ಹೋದ ಸರಿ ಇದೇ ವಿಜಯ್ ತಮಿಳ್ನಾಡು ಸ್ಟಾಲಿನ್ಗೆ ಸಪೋರ್ಟ್ ಮಾಡಿದರು. ಸ್ಟಾಲಿನ್ಗೆ ಎಲೆಕ್ಷನ್ ಟೈಮಲ್ಲಿ ಅವ್ರ ಮನೆಯಿಂದ ಸೈಕಲ್ ಹೊಡ್ಕೊಬಂದು ಓಟ್ ಹಾಕ್ತಾರೆ. ಆ ಸೈಕಲ್ ಚಿಹ್ನೆ ಹೆಂಗಿರುತ್ತೆ ಗೊತ್ತಾ, ಅವ್ರ ಫ್ಲಾಗ್ ಇರುತ್ತೆ, ಬ್ಲ್ಯಾಕ್ ರೆಡ್ ಸೈಕಲ್ ಚಿಹ್ನೆ. ಆ ಚಿಹ್ನೆ ನೋಡಿದಾಗ ಏನಂತ ಆಡಿಯನ್ಸ್ಗೆ ಏನಿಸ್ತು, ನಮ್ಮ ತಲೆವ ನಮ್ಗೆ ಹಾಕಿರೋದು ಈ ಸ್ಟಾಲಿನ್ಗೆ ಅಂತ 100%. ಆ ಸೈಕಲ್ ನೋಡ್ಬಿಟ್ಟು ಅವ್ರಿಗೆ ಅಭಿಮಾನಿಗಳು ಓಟ್ ಹೊಡೆದ್ರು. ಅದೇ ವಿಜಯ್ ಅಷ್ಟೇ. ಇವತ್ತು ಅಜಿತ್ ಅಷ್ಟೇ. ಅಜಿತ್ ಓಟಿಗೆ ಬಂದ್ರಿ ಸರಿ, ಸೂಟು ಬೂಟ್ ಹಾಕಿ ಬಂದಿರಿ 100%. ಭಾಳ ಇದೆ ಫಸ್ಟ್ ಟೈಮು. ಅಲ್ಲಿ ಏನಪ್ಪ ಅಂದರೆ, ಅಲ್ಲಿ ವಿಜಯ್ ಯಾವಾಗ ಲಾಸ್ಟ್ ಕ್ಯಾನ್ವಸಲ್ಲಿ ಈ ಥರ ಲವ್ ಚಿಹ್ನೆನ ಸಿನ್ ಮಾಡೋಗಿದ್ರು. ಅದೇ ಥರ ಅಜಿತ್ ಬಂದು ಓಟ್ ಹಾಕಿದ್ಮೇಲೆ ಪೇಪರ್ ಎಲ್ಲ ಕೇಳಿದ್ರು ಸೇಮ್ ಹಿಂಗೆ ಅಂದ್ಬಿಟ್ಟು. ಅಂದರೆ ಅವ್ರು ಕೋರ್ಟ್ ತೋರಿಸ್ಬಿಟ್ಟವ್ರು, ನಾನು ವಿಜಯ್ಗೆ ಹಾಕಿದ್ದೀನಿ, ನೀವು ವಿಜಯ್ಗೆ ಹಾಕಿ ಅಂತ. ಸೇಮ್ ಅವ್ರಿಬ್ಬರದನ್ನು ಕ್ಲಿಪ್ಗಳು ನೋಡಬೇಕು. ಸಖತ್. ವಿಜಯ್ ಲಾಸ್ಟ್ ಕ್ಯಾನ್ವಸ್ ಮಾಡಿದ್ಮೇಲೆ ನನ್ನ ನೆಂಜಲ್ಲಿರ್ಕೊ ಕುಡಿಯೋರೆ, ಅಂದರೆ ನನ್ನ ಹೃದಯದಲ್ಲಿರೋರಿಗೆ ಕೈ ಮುದ್ದು ಕೇಳ್ಕಿಟ್ಟು ಓಟ್ ಹಾಕಿದ್ರು. ಅಜಿತ್ ಆಚೆ ಬಂದ್ಮೇಲೆ ಅವ್ನು ನಿಮ್ಮನ್ನು ಯಾರಿಗೆ ಅಂತ ಕೇಳಿದ್ರೆ ಅವ್ರು ಏನು ಅನ್ನಲ್ಲ, ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹೋಗ್ಬಿಟ್ರು. ಎಲ್ಲ ಅನ್ಕೊಂಡಿದ್ದಾರೆ ಅದು ಅಭಿಮಾನಿಗಳಿಗೆ ಒಂದು ಪ್ರೀತಿ ಸಿಂಬಲ್ ತೋರಿಸಿ. ಇಲ್ಲ ಅದನ್ನೆಲ್ಲ ಕಟ್ ಮಾಡಿ ಅವರು ಅಲ್ಲ ವಿಜಯ್ ಅವ್ರ ಫ್ಯಾನ್ಗಳು ಎಲ್ಲ ಓಡಿಸ್ತಾ ಕೂತಾರೆ ಅವರು. ಇದರಲ್ಲಿ ಇವ್ರಿಗೆ ಹೇಳಿದರೆ ನಮ್ಗೆ ಇವ್ರಿಗೆ ಹೇಳಿದ್ರೆ ಇವ್ರಿಗೆ ಓಟ್ ಹಾಕಿ ನೀವು ಹಾಕಿ ಅಂತ. ಇದು ಓಟ್ ಹಾಕಿಂತ ಮುಂಚೆ ಮೇಡಮ್ರೆ, ಓಟ್ ಹಾಕೋಕ್ಕಿಂತ ಮುಂಚೆ ಪೂರ್ತಿ ವಿಜಯ್ ಏನೂ ಬರಲ್ಲ ಅಂತಿದ್ರು. ಓಟ್ ಹಾಕಿದ್ದನ್ನು ನೋಡಿ ತಮಿಳ್ನಾಡೇ ಬೆಚ್ಚ ಬಿದ್ದೋಗಿದೆ. ಹಗಲು ರಾತ್ರಿ ನಿದ್ದೆ ಮಾಡ್ತಿಲ್ಲ. 4ನೇ ತಾರೀಕು ಯಾವಾಗ ಆಗುತ್ತೆ ಅಂತ ಕಾಯ್ತಾವ್ರೆ.